ಪ್ರಥಮದಲ್ಲಿ ನಮ್ಮೂರಿನ ಆರಾಧ್ಯ ದೇವನಾದಂತಹ ಸೋಮನಾಥನಿಗೆ ಅತ್ಯಂತ ಭಕ್ತಿಪೂರ್ವಕ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ, ಜನರು ಮೆಚ್ಚುವಂತಹ ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ಳಿಕ್ಕೆ ಇಚ್ಛಿಸ್ತೇನೆ. ಇದಾಗಲೇ ವೇದಿಕೆ ಮೇಲೆ ಅನೇಕ ಮಿತ್ರರು ಮಾತನಾಡಿದರು. ನಾನು ಸದ್ಯಕ್ಕೆ ಈ ರಸ್ತೆ ಮ್ಯಾಗ ಹೋಗ್ಬೇಕಾದ್ರೆ ಯಾವ ಪುಣ್ಯಾತ್ಮರು ಮರ ಇದನ್ನು ಹಿಡಿದಾರ ಏನು ಮಾಡಕ್ಕೆ ಹಚ್ಬಿಟ್ರಲ್ಲ ಅನ್ಕೊಂತಾನೆ ಅಡ್ಡಾಡಿದವ್ರ. ಬಹುತೇಕ ಇವತ್ತು ಮುಂಜಾನೆ ನಾನು ಅತಿ ಮುಂಜಾನೆ ಬಂದಿದ್ದಿಲ್ಲೇ ಬಂದಂಥ ಸಂದರ್ಭದಲ್ಲಿ ಆ ಶಂಕರಗೌಡರಿಗೆ ಲಕ್ಷ್ಮೇಶ್ವರದ ಸಮಸ್ತ ಜನತೆಯ ಪರವಾಗಿ ನಿಮಗೆ ವಿಶೇಷ ಧನ್ಯವಾದಗಳು ಅಂತೇಳಿ ಧನ್ಯವಾದಗಳನ್ನು ಅರ್ಪಿಸುವಂಥವು. ಯಾಕಂದರೆ ಇಂಥ ಒಂದು ಭವ್ಯವಾದಂಥ ಇಂಥ ಕ್ಷೇತ್ರ ನೋಡಿದ್ದೂ ಇಲ್ಲ ನಾವು. ಭಾಳ ಅದ್ಭುತವಾಗಿ ಇದನ್ನು ಮಾಡಿದ್ದಾರೆ. ಇದಕ್ಕೆ ಭಾಳಷ್ಟು ಆತ್ಮಸಂತೋಷ. ಇಂಥ ಒಂದು ಪವಿತ್ರ ಕಾರ್ಯಕ್ರಮದ ದಿವ್ಯದ ಸಾನ್ನಿಧ್ಯವನ್ನು ವಹಿಸಿದಂಥ ಇವತ್ತ ಸಾನ್ನಿಧ್ಯರಿಬ್ಬರಿಗೂ ಜೊತೆಗೆ ಅತ್ಯಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಿ, ಯಾಕಂದರೆ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇದಾಗಲೇ ಹೇಳ್ಯಾರ. ಈಗ ಈ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಬಹುತೇಕ ಮಾತಾಡಕತ್ತಿದ್ರೆ ವೇಳೆ ಹೋಗಿದ್ದಾಗ ಗೊತ್ತಾಗಲ್ಲ ಅಷ್ಟರ ಮಟ್ಟಿಗೆ. ಯಾಕಂದರೆ ಇಂಥ ಹಲವಾರು ಕ್ಷೇತ್ರಗಳನ್ನು ಅಡ್ಡಾಡಿ ಅದರ ಬಗ್ಗೆ ಚಿರಪರಿಚಿತಿಯನ್ನು ಮಾಡಿಕೊಂಡಂಥವರು ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಮಾತಾಡೋದಕ್ಕಿಂತ ನಾನು ನಿಮಗೆಲ್ಲರಿಗೂ ಕೈ ಮುಗಿದು ಕುಂದರದ ಬೆಳೆಸಿ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಆದರೂ ಅತಿಥಿ ಅಂತ ಹೇಳಿ ಭಾಳ ಅನಿವಾರ್ಯವಾಗಿ ಎರಡು ವಿಚಾರಗಳನ್ನು ಹೇಳೋದಾದ್ರೆ, ಈ ಶಂಕರಗೌಡರು ಪಾಟೀಲ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಈ ವೇದಿಕೆಯಿಂದ ನಾವು ಕೇಳಿದ್ವಿ. ಈಗ ತಾವೆಲ್ಲರೂ ತಿಳ್ಕೊಂಡಿದ್ರು ತಪ್ಪು. ಊರು ಬಿಟ್ಟು ಇತ್ತೂರು ಐತಲ್ವ ಮರ, ಈ ಗೌಡ್ರು ಯಾಕೆ ಇಲ್ಲಿ ಹಿಡಿದ್ರು ಅಂತೇಳಿ ಭಾಳಷ್ಟು ಮಂದಿ ವಿಚಾರಕ್ಕೆ ಬರಬೇಕು. ಗೌಡ್ರ ನೀವೇನು ಭಯ ಪಡೋಂಥ ಸಂದರ್ಭ ಇಲ್ಲ. ಯಾಕಂದ್ರೆ ಸರ ಅವ್ರು ಎಷ್ಟು ತೀಕ್ಷ್ಣ ವಿಚಾರ ಮಾಡ್ಯಾರ ನೋಡಿ. ಇಲ್ಲೇ ಸ್ಟೇಷನ್ ಆಗೋದು ಕೆಲವು 1.5 ಕಿಲೋಮೀಟರ್ ಅಂತರದಾಗ ಸ್ಟೇಷನ್ ಆಗತ್ತೆ ರೀ. ಇಲ್ಲೇ 1-1.5 ಕಿಲೋಮೀಟರ್ ಅಂತರ ಮ್ಯಾಗ DC ಆಫೀಸ್ಗೂ ನಾವು ಸೈಟ್ ಕೊಟ್ಟೇವ್ರಿ. ಈಗ DC ಆಫೀಸ್ನು ಇಲ್ಲೇ ಆಕತಿ, ಸ್ಟೇಷನ್ನು ಇಲ್ಲೇ ಆಕತಿ. ಅದನ್ನೆಲ್ಲ ನೋಡ್ಕೊಂಡೇ ಹಿಡ್ದಾರ್ರಿ ಇವರು. ನೀವು ಇಷ್ಟೆಲ್ಲ ಆಲೋಚನೆ ಮಾಡ್ದಂಗೆ ಬೇರೆ ಹಿಡ್ದಿಲ್ಲ ನೀವು. ಅದಕ್ಕೆ ನೀವೇನು ಅಷ್ಟು ವಿಚಾರ ಮಾಡ್ಬಿಡ್ರಿ. ಈಗಾಗಲೇ 2 ಆಗ್ಯಾವ್ರಿ. ಇದು ಕೆಲವೇ ದಿವಸದಲ್ಲಿ 200 ಆದ್ರೆ ಇಲ್ಲಿದ್ದಷ್ಟು ಓಟ್ನು ಮುಗಿತಾವಂತೇಳಿ. ಯಾಕಂದ್ರೆ ಇದನ್ನು ನೋಡಿದವರು ಬಹುತೇಕ ಬಿಡಂಗೇ ಇಲ್ಲ. ಅಷ್ಟು ಮಟ್ಟಿಗೆ ಸುವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನೀವು ಈ ಸೈಟ್ ಮಾಡಿವಿ ಅಂತೇಳಿ ನಾನಂತೂ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಇವತ್ತು ಸೈಟ್ ಮಾಡೋ ಅಂತಾರೆ ಬಹುತೇಕ ಇದನ್ನು ನೋಡ್ಕೊಂಡು ಹೋಗಿ ಸೈಟ್ ಮಾಡಬೇಕು ಅಂದಷ್ಟು ಮಟ್ಟಿಗೆ ಮಾಡಿರಿ ಇವರು. ಹೇಳಿ ಇಷ್ಟ ಒಂದು ಸೈಟ್ನಾಗ ಗಾರ್ಡನ್ ಆಗಲಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಲಿ, ಬೆಳಕಿನ ವ್ಯವಸ್ಥೆ ಆಗಲಿ, ಅವನ್ನೆಲ್ಲನೂ ಅತ್ಯಂತ ವ್ಯವಸ್ಥಿತವಾಗಿ ನೀವೆಲ್ಲ ಮಾಡಿದ್ದೀರಿ. ಅದಕ್ಕೆ ನಿಮಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಇನ್ನೊಮ್ಮೆ ಹೇಳ್ತಾ, ಅಕರ ಬದಲಾವಣೆ ಅನ್ನೋದು ಜಗದ ನಿಯಮ. ಜನ ಬದಲಾವಣೆಯನ್ನು ಬಯಸ್ತಿರ್ತೈತಿ. ತಿರ್ಗಾಮರಿಗೆ ಅದ ಹಾಳು ಕೊಪ್ಪಾಗನ ಇರ್ಬೇಕಂತೇಳಿ ಬಯಸ್ತಿರಂಗಲ್ಲ, ಬದಲಾವಣೆಯನ್ನು ಬಯಸ್ತಿರ್ತೈತಿ. ಹಾಗೆ ಬದಲಾವಣೆ ಮಾಡಿ ಏನು ಈ ಸೈಟ್ ನಿರ್ಮಾಣ ಮಾಡಿರಲ್ಲ, ಅದಕ್ಕೆ ವಿಶೇಷವಾಗಿ ಸಂಖ್ಯೆಗಳು ಇಲ್ಲಿ ಹೆಚ್ಚಿಗೆ ಆಗ್ತವೆ. ಜನರು ಇಲ್ಲಿ ಆಕರ್ಷಿತರಾಗ್ತಾರೆ, ಹೆಚ್ಚಿಗೆ ಪ್ರಮಾಣದಲ್ಲಿ ಬಂದೇ ತೀರ್ತಾರ ಅನ್ನುವಂಥ ಆಲೋಚನೆಯನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವೇನು ವಿಚಾರ ಇಟ್ಟು ನೀವು ಮಾಡಿರಿ ಆದಷ್ಟು ಬೇಗ ಇದು ಫುಲ್ಫಿಲ್ ಆಗ್ತತಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಬಸವರಾಜ್ ಅವರು ಅನೇಕ ವಿಚಾರಗಳನ್ನು ಹೇಳಿದರು. ಆ ವಿಚಾರಗಳಿಗೆಲ್ಲ ಸ್ಪಂದಿಸುವಂಥ ಒಂದು ಎಸ್ಟೇಟ್ ಇದು ಆಗೈತಿ. ಅದಕ್ಕೆ ಇನ್ನೂ ಸತಿಗೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ. ಆಗಲೇ ಒಂದು ಮಾತನ್ನು ಹೇಳಿದ್ರು, ಇಲ್ಲಿ ನಾವು ಇಬ್ಬರು ಮಾಜಿ ಶಾಸಕರುಗಳು ಅದವಿ ಇಲ್ಲ ಅಂತೇಳಿ. ಹೇಳ ನೀನು ಮೌಲಾನಿ, ಆ ಮೌಲಾನಿ ಅಂತ ಹುಡುಗನು ಹಿಡಿದಿರಿ ನೀವು. ಅವ್ರ ಬಹುತೇಕ ನಿದ್ಗೆಟ್ಟ ಬಹುತೇಕ ಮನಿ ಅಡ್ಡಾಡಿ ಸೈಟ್ ಅದವ್ರಿಗೆ ತೋರೇನಂತ ಹುಡುಗನ. ಅದಕ್ಕೆ ಆದಷ್ಟು ತೀವ್ರವಾಗಿ ನೀವು ಇಟ್ಟುಕೊಂಡಂಥ ವಿಚಾರಗಳು ಫಲಪ್ರದ ಆಗ್ತವು. ಆ ಫಲಪ್ರದ ಆಗೋದಕ್ಕೆ ಉಭಯ ಜಗತ್ತುಗಳ ಇಬ್ಬರದು ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರ್ತೈತಿ ಅಂತ ಹೇಳಿ, ಇಂಥ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಗೆಲ್ಲರಿಗೂ ಸದ್ಯಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ 4 ಹಿತನುಡಿಗಳನ್ನು ನುಡಿದಿರ್ತಕ್ಕಂಥ ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ GS ಗಡ್ಡದೇವರ ಮಠ